ನಮಸ್ಕಾರ ಸ್ನೇಹಿತರೆ, ನಮ್ಮ ಕನ್ನಡ ರಾಶಿ ಭವಿಷ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕುಂಭರಾಶಿಯವರೇ, ಈ 2 ವಸ್ತುಗಳನ್ನು ರಹಸ್ಯವಾಗಿ ನಿಮ್ಮ ಜೇಬಿನಲ್ಲಿ ಇಟ್ಟುಕೊಳ್ಳಿ. ನಿಮ್ಮ 7 ಜನ್ಮಗಳ ಬಡತನ ದೂರವಾಗುತ್ತದೆ. ನೀವು ಎಷ್ಟು ಹಣ ಗಳಿಸುತ್ತೀರಿ ಎಂದರೆ ಅದನ್ನು ನಿಭಾಯಿಸುವುದು ಕಷ್ಟವಾಗುತ್ತದೆ. ಸ್ನೇಹಿತರೆ, ಯಾವ ವಸ್ತುವಿಗಾಗಿ ನೀವು ವರ್ಷಗಳಿಂದ ತಹತರಿಸುತ್ತಿದ್ದೀರೋ ಆ ವಸ್ತು ನಿಮಗೆ ಸಿಗಲಿದೆ. ನಂತರ ಕೋಟ್ಯಾಂತರ ರೂಪಾಯಿಗಳೇ ಇರಲಿ, ಯಾರದ್ದೇ ಪ್ರೀತಿಯನ್ನು ಪಡೆಯುವುದೇ ಇರಲಿ, ಬಂಗಲೆ ಬೇಕಾಗಿರಲಿ ಅಥವಾ ಯಾರೂ ಇರಲಿ, ಸ್ನೇಹಿತರೆ, ನೀವು ಇಷ್ಟಪಟ್ಟ ಮನೆಯನ್ನು ಕಟ್ಟುವುದೇ ಇರಲಿ, ಎಲ್ಲವೂ ಸಾಧ್ಯವಾಗುತ್ತದೆ. ಕೇವಲ ನೀವು ಈ ವಸ್ತುವನ್ನು ನಿಮ್ಮ ಜೇಬಿನಲ್ಲಿ ರಹಸ್ಯವಾಗಿ ಇಟ್ಟುಕೊಳ್ಳಬೇಕು. ಏಕೆಂದರೆ ಈ ವಸ್ತು ಸಾಮಾನ್ಯವಾದದ್ದಲ್ಲ. ಈ ಸಣ್ಣ ವಸ್ತುವಿನಲ್ಲಿ ಬ್ರಹ್ಮಾಂಡದ ಎಲ್ಲ ಶಕ್ತಿಗಳು ಅಡಕವಾಗಿವೆ. ಲಕ್ಷ್ಮೀದೇವಿಗೆ ಈ ವಸ್ತು ತುಂಬ ಪ್ರಿಯವಾಗಿದೆ. ಯಾವ ವ್ಯಕ್ತಿ ಈ ವಸ್ತುವನ್ನು ತನ್ನ ಜೇಬಿನಲ್ಲಿ ಇಟ್ಟುಕೊಳ್ಳುತ್ತಾನೋ ಆತ ಸ್ನೇಹಿತರೆ ರಾತ್ರೋರಾತ್ರಿ ಶ್ರೀಮಂತನಾಗುತ್ತಾನೆ. ಸ್ನೇಹಿತರೆ, ಆ ವ್ಯಕ್ತಿಯ ಜೀವನದಲ್ಲಿ ಬರುತ್ತಿರುವ ಎಲ್ಲ ದುಃಖಗಳು, ತೊಂದರೆಗಳು, ಶತ್ರುಗಳಿಂದ ಮುಕ್ತಿ ಮತ್ತು ಸಾಲದಿಂದ ಮುಕ್ತಿ ಸಿಗುತ್ತದೆ ಮತ್ತು ಆತನ ಜೀವನದಲ್ಲಿ ಸುಖ, ಸಮೃದ್ಧಿ ಮತ್ತು ಹಣ, ಧಾನ್ಯ, ಐಶ್ವರ್ಯಕ್ಕೆ ಕೊರತೆ ಇರುವುದಿಲ್ಲ. ವಸ್ತುವನ್ನು ರಾಜ ಮಹಾರಾಜರೂ ಕೂಡ ತಮ್ಮ ಜೇಬಿನಲ್ಲಿ ಇಟ್ಟುಕೊಳ್ಳುತ್ತಿದ್ದರು. ಇದರಿಂದ ಅವರಿಗೆ ಯುದ್ಧದಲ್ಲಿ ಜಯ ಸಿಗುತ್ತಿತ್ತು. ತಮಗೆ ಇಷ್ಟ ಬಂದ ರಾಣಿಯರೊಂದಿಗೆ ಅವರ ವಿವಾಹವಾಗುತ್ತಿತ್ತು. ಮತ್ತು ನೀವು ಕೂಡ ಈ ವಸ್ತುವನ್ನು ನಿಮ್ಮ ಜೇಬಿನಲ್ಲಿ ಇಟ್ಟುಕೊಂಡರೆ ನೀವು ಯಾವ ವಸ್ತುವಿನ ಮೇಲೆ ಕೈ ಇಡುತ್ತೀರೋ ಅದು ನಿಮ್ಮದಾಗುತ್ತದೆ. ನೀವು ಎಲ್ಲೆಲ್ಲಿ ಹೆಜ್ಜೆ ಇಡುತ್ತೀರೋ ಅಲ್ಲಿಂದ ಸ್ನೇಹಿತರೆ ಹಣದ ಸಂಪತ್ತು ಹೊರಹೊಮ್ಮಲು ಪ್ರಾರಂಭವಾಗುತ್ತದೆ. ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಹಣದ ಸಂಪತ್ತಿನ ತುಂಬ ಕೊರತೆ ಇದೆ ಎಂದು ನನಗೆ ಗೊತ್ತು. ಸ್ನೇಹಿತರೆ, ಕೆಲವೊಮ್ಮೆ ಅನಿಸುತ್ತದೆ ಏನೆಂದರೆ ಯಾರು ಆ ಆರ್ಥಿಕ ಪರಿಸ್ಥಿತಿಯನ್ನು ಮಾಟಮಂತ್ರದಿಂದ ಕಟ್ಟಿಹಾಕಿದ್ದಾರೆ ಎಂದು ಅನಿಸುತ್ತದೆ. ಹಣವೇನು ಬರುತ್ತದೆ, ಆದರೆ ಸ್ನೇಹಿತರೆ ಅದು ಉಳಿಯುವುದಿಲ್ಲ. ಸಂತೋಷವೇನು ಬರುತ್ತದೆ, ಆದರೆ ನಿಲ್ಲುವುದಿಲ್ಲ. ಸ್ನೇಹಿತರೆ, ಯಾವುದಾದರೊಂದು ತೊಂದರೆ, ಯಾವುದಾದರೊಂದು ದುಃಖ ಮತ್ತು ನೋವು ಬರುತ್ತಲೇ ಇರುತ್ತದೆ. ಜೀವನದಲ್ಲಿ ನೆಮ್ಮದಿ ಎನ್ನುವ ಹೆಸರೇ ಉಳಿದಿಲ್ಲ. ಸ್ನೇಹಿತರೆ, ಮನೆಯಲ್ಲೂ ನೆಮ್ಮದಿ ಸಿಗುತ್ತಿಲ್ಲ ಮತ್ತು ಹೊರಗಡೆಯೂ ಶಾಂತಿ ಸಿಗುತ್ತಿಲ್ಲ. ನೀವು ಎಲ್ಲೇ ಹೋದರೂ ಕೇವಲ ದುಃಖ, ಚಿಂತೆ ಮತ್ತು ಒತ್ತಡ ಬೆನ್ನ ಹಿಂದೆ ಯಾವುದೋ ಕಾಂತದಿಂದ ಬಂದಿರುತ್ತದೆ. ಸ್ನೇಹಿತರೆ, ಆದರೆ ಈಗ ಸಾಕು. ಈಗ ನಿಮ್ಮ ಜೀವನದಿಂದ ಎಲ್ಲ ದುಃಖ ಮತ್ತು ತೊಂದರೆಗಳು ದೂರವಾಗಲಿವೆ. ಏಕೆಂದರೆ ನೀವು ಈ 2 ವಸ್ತುಗಳನ್ನು ನಿಮ್ಮ ಜೇಬಿನಲ್ಲಿ ಇಟ್ಟುಕೊಂಡ ತಕ್ಷಣ ನಿಮ್ಮ ಜೀವನದಿಂದ ಚಿಂತೆ ಮತ್ತು ಒತ್ತಡಗಳು ಮಾಯವಾಗಿ ಬಿಡುತ್ತವೆ. ಏಕೆಂದರೆ ಸ್ನೇಹಿತರೆ, ಈ ಸಣ್ಣ ವಸ್ತುವಿನಲ್ಲಿ ಗೆಳೆಯರೇ ಬ್ರಹ್ಮಾಂಡದ ಶಕ್ತಿಗಳು ಅಡಕವಾಗಿರುವುದರ ಜೊತೆಗೆ ಹನುಮಂತನ ಛಾಯಾಚಿತ್ರ ಹಾಗೂ ಹನುಮಂತನ ಶಕ್ತಿಯೂ ಅಡಕವಾಗಿದೆ. ಇದರಿಂದ ನಿಮ್ಮ ಜೀವನದಲ್ಲಿ ಬರುತ್ತಿರುವ ಎಲ್ಲ ದುಃಖಗಳು ಮತ್ತು ಚಿಂತೆಗಳು ನಾಶವಾಗುತ್ತವೆ. ಒಂದು ವೇಳೆ ನೀವು ಈ ವಸ್ತುವನ್ನು ನಿಮ್ಮ ಜೇಬಿನಲ್ಲಿ ಇಟ್ಟುಕೊಂಡರೆ ನಿಮ್ಮ ಶತ್ರುಗಳು ಎಷ್ಟೇ ಅಪಾಯಕಾರಿಯಾಗಿದ್ದರೂ, ಯಾರದ್ದೇ ಮಾಟಮಂತ್ರವೇ ನಿಮ್ಮ ಮೇಲಿದ್ದರೂ ಎಲ್ಲರಿಂದಲೂ ಮುಕ್ತಿ ಸಿಗುತ್ತದೆ. ವರ್ಷಗಳಿಂದ ಇರುವ ಮನೆಯ ಬಡತನ, ಜಗಳ ಮತ್ತು ಕಲಹಗಳು ಎಲ್ಲರಿಂದಲೂ ನಿಮಗೆ ಮುಕ್ತಿ ಸಿಗುತ್ತದೆ. ಮನೆಯಲ್ಲಿನ ಕಾಯಿಲೆಗಳು ನಾಶವಾಗಿ ಹೋಗುತ್ತವೆ. ಎಂತಹದ್ದೇ ದೊಡ್ಡ ಕಾಯಿಲೆ ಇದ್ದರೂ ಸ್ನೇಹಿತರೆ ಪ್ರತಿಯೊಂದು ಕಾಯಿಲೆಯಿಂದಲೂ ನಿಮಗೆ ಮುಕ್ತಿ ಸಿಗುತ್ತದೆ ಮತ್ತು ನೀವು ಅಂತಹ ಜೀವನವನ್ನು ಪಡೆಯುತ್ತೀರಿ. ಅದರಲ್ಲಿ ಕೇವಲ ಸಂತೋಷವಿರುತ್ತದೆ ಮತ್ತು ಧನವಿರುತ್ತದೆ, ಸುಖವಿರುತ್ತದೆ, ಶಾಂತಿ ಇರುತ್ತದೆ ಮತ್ತು ಒಗ್ಗಟ್ಟಿರುತ್ತದೆ. ಸ್ನೇಹಿತರೆ, ಹಾಗಾದರೆ ಮಾಡಬೇಕಾಗಿರುವುದು ಇಷ್ಟೇ, ಕೇವಲ 2 ವಸ್ತುಗಳನ್ನು ನಿಮ್ಮ ಜೇಬಿನಲ್ಲಿ ಇಟ್ಟುಕೊಳ್ಳಬೇಕು. ಈ ವಸ್ತು ವಿಶೇಷವಾಗಿ ಕುಂಭರಾಶಿಯ ಜನರಿಗಾಗಿ ಮಾಡಲ್ಪಟ್ಟಿದೆ. ನಿಮ್ಮ ರಾಶಿ ಕುಂಭವಾಗಿದ್ದರೆ ಈ ವಿಡಿಯೋ ಮತ್ತು ಈ ವಸ್ತು ಕೇವಲ ನಿಮಗಾಗಿ ಮಾತ್ರ. ಮತ್ತು ಒಂದು ವೇಳೆ ನೀವು ಈ ವಸ್ತುವನ್ನು ನಿರ್ಲಕ್ಷಿಸಿದರೆ ನೀವು ಲಕ್ಷ್ಮೀದೇವಿಗೆ ಅಪಮಾನ ಮಾಡಿದಂತೆ ಎಂದು ತಿಳಿಯಿರಿ. ಏಕೆಂದರೆ ಈ ವಸ್ತು ಸ್ನೇಹಿತರೆ ಲಕ್ಷ್ಮೀದೇವಿಗೆ ಸಂಬಂಧಿಸಿದ್ದಾಗಿದೆ, ನಿಮ್ಮ ಮನೆಯ ಸುಖ ಶಾಂತಿಗೆ ಸಂಬಂಧಿಸಿದ್ದಾಗಿದೆ. ಆದ್ದರಿಂದ ವಿಡಿಯೋವನ್ನು ನಿರ್ಲಕ್ಷಿಸಬೇಡಿ. ಒಂದು ವೇಳೆ ನಿಮ್ಮ ಜೀವನದಲ್ಲಿ ಇರುವ ಹಣದ ಸಂಪತ್ತಿನ ಕೊರತೆ ದೂರವಾಗಬೇಕೆಂದು ನೀವು ಬಯಸಿದರೆ, ನಿಮ್ಮನ್ನು ಬಿಗಿದಪ್ಪಿರುವ ಸಾಲದ ಬಾಧೆಯಿಂದ ನೀವು ತುಂಬ ತೊಂದರೆಗೆ ಒಳಗಾಗಿರುವ ಶತ್ರುಗಳಿಂದ ಮುಕ್ತಿ ಪಡೆಯಬೇಕೆಂದರೆ, ಈ ಕ್ಷಣದಲ್ಲಿ ನಿಮ್ಮ ಪ್ರತಿಯೊಂದು ಕೆಲಸವೂ ಕೆಡುತ್ತಿದ್ದರೆ ಸ್ನೇಹಿತರೆ, ಈಗ ಅದರಿಂದ ಮುಕ್ತಿ ಪಡೆಯಬೇಕಾದರೆ ನೀವು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಬೇಕಾಗುತ್ತದೆ. ಸ್ನೇಹಿತರೆ, ಕುಂಭರಾಶಿಯವರೇ, ನೀವು ಜೀವನದಲ್ಲಿ ತುಂಬ ವಿಷಯಗಳನ್ನು ಬಯಸುತ್ತೀರಿ. ದೊಡ್ಡ ದೊಡ್ಡ ಗಳನ್ನು ಸಾಧಿಸಲು ಬಯಸುತ್ತೀರಿ. ತಂದೆ ತಾಯಿಯ ಕನಸುಗಳನ್ನು ನನಸಾಗಿಸಲು ಬಯಸುತ್ತೀರಿ. ಆದರೆ ಮುಂದೆ ಸಾಗಲು ಸಾಧ್ಯವಾಗುತ್ತಿಲ್ಲ. ಯಾರೋ ನಿಮ್ಮನ್ನು ಕಟ್ಟಿಹಾಕಿದಂತೆ ಅನಿಸುತ್ತಿದೆ. ಯಾರೋ ನಿಮ್ಮನ್ನು ಹಿಡಿದಿಟ್ಟಿದ್ದಾರೆ ಮತ್ತು ನಿಮ್ಮ ಕಾಲುಗಳಿಗೆ ಬೇಡಿಗಳನ್ನು
ಇದ್ದಾರೆ ಎಂದು ಅನಿಸುತ್ತದೆ. ಯಾರು ಇಂತಹ ಮಾಟಮಂತ್ರದ ಪ್ರಕ್ರಿಯೆಯನ್ನು ಮಾಡಿದ್ದಾರೆ. ಇದರಿಂದ ಸ್ನೇಹಿತರೆ ನೀವು ಮುಂದೆ ಸಾಗಲು ಸಾಧ್ಯವಾಗುತ್ತಿಲ್ಲ. ಆದರೆ ಸ್ನೇಹಿತರೆ ಕುಂಭರಾಶಿಯವರೇ, ಒಂದು ವೇಳೆ ನೀವು ಈ ವಸ್ತುವನ್ನು ನಿಮ್ಮ ಜೇಬಿನಲ್ಲಿ ಇಟ್ಟುಕೊಂಡರೆ ಆ ಬೇಡಿಗಳು ಮುರಿದು ಹೋಗುತ್ತವೆ. ನಿಮ್ಮನ್ನು ತಡೆಯುವವರು ಮತ್ತು ಪ್ರಶ್ನಿಸುವವರು ಯಾರೂ ಹುಟ್ಟಲು ಸಾಧ್ಯವಿಲ್ಲ ಸ್ನೇಹಿತರೆ. ಏಕೆಂದರೆ ಈ ವಸ್ತು ನಿಮ್ಮ ಬಳಿ ಇರುವವರೆಗೂ ಸ್ನೇಹಿತರೆ ನೀವು ಎಂತಹ ಶಕ್ತಿಶಾಲಿ ವ್ಯಕ್ತಿಯಾಗುತ್ತೀರಿ ಎಂದರೆ ಶತ್ರುವಿನ ಎಂತಹದ್ದೇ ಅಪಾಯಕಾರಿ ಕೆಟ್ಟ ಮಂತ್ರವಾಗಲಿ ಅಥವಾ ಕೆಟ್ಟ ದೃಷ್ಟಿಯಾಗಲಿ ನಿಮ್ಮ ಕೂದಲನ್ನು ಕೂಡ ಡೊಂಕು ಮಾಡಲು ಸಾಧ್ಯವಿಲ್ಲ. ನಿಮ್ಮನ್ನು ಜೀವನದಲ್ಲಿ ಮುಂದೆ ಸಾಗದಂತೆ ತಡೆಯಲು ಸಾಧ್ಯವಿಲ್ಲ. ಹಾಗಾದರೆ ಈ ವಸ್ತುಗಳು ಯಾವುವು? ತಡ ಮಾಡದೆ ಮುಂದೆ ಸಾಗೋಣ. ಮೊದಲನೇ ವಸ್ತುವಿನ ಕಡೆ ಮುಂದೆ ಸಾಗುತ್ತಿದ್ದೇನೆ. ಆದರೆ ಸ್ನೇಹಿತರೆ ಅದಕ್ಕಿಂತ ಮುಂಚೆ ಈ ವಿಡಿಯೋಗೆ ಅಪಮಾನ ಮಾಡಬೇಡಿ ಮತ್ತು ನನಗೆ ಗೌರವ ನೀಡಿ. ಮತ್ತು ಸ್ನೇಹಿತರೆ ವಿಡಿಯೋವನ್ನು ಲೈಕ್ ಖಂಡಿತ ಮಾಡಿ. ಇಷ್ಟೊಂದು ಪರಿಶ್ರಮ ನಾನು ಯಾರಿಗಾಗಿ ಪಡೆಯುತ್ತಿದ್ದೇನೆ? ಕೇವಲ ನಿಮಗಾಗಿ. ಇದರಿಂದ ನಿಮ್ಮ ಜೀವನದಲ್ಲಿ ನೀವು ಅನುಭವಿಸುತ್ತಿರುವ ದುಃಖದಿಂದ ಹೊರಬರಲು ಸಾಧ್ಯವಾಗಲಿದೆ. ನಿಮ್ಮದೇ ಕಾಮೆಂಟ್ಸ್ ಓದಿ ಮತ್ತು ನಿಮ್ಮದೇ ಕಾಮೆಂಟ್ಸ್ ಓದಿದ ನಂತರ ನನಗೆ ಅನಿಸಿತು ಏನೆಂದರೆ ನಾನು ಈ ವಿಡಿಯೋದಲ್ಲಿ ಈ ಪರಿಹಾರವನ್ನು ನಿಮಗೆ ತಿಳಿಸಬೇಕು. ಕುಂಭರಾಶಿಯ ನನ್ನ ಪ್ರೀತಿಯ ವೀಕ್ಷಕರಿಗೆ ತಿಳಿಸಬೇಕು. ಇದರಿಂದಲೇ ನಿಮಗಾಗಿಯೇ ಈ ವಿಡಿಯೋವನ್ನು ತಯಾರಿಸಲಾಗಿದೆ. ಹಾಗಾಗಿ ಇದಕ್ಕೆ ಅಪಮಾನ ಮಾಡಬೇಡಿ. ಇದನ್ನು ಲೈಕ್ ಮಾಡಿ ಮತ್ತು ಈಗ ನಾನು ನಿಮಗೆ ತಿಳಿಸಿದ್ದೆಲ್ಲವೂ ನಿಮ್ಮೊಂದಿಗೆ ನಿಜವಾಗಿಯೂ ನಡೆಯುತ್ತಿದೆ ಎಂಬುದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಒಂದು ವೇಳೆ ನಡೆಯುತ್ತಿದ್ದರೆ ಕಮೆಂಟ್ನಲ್ಲಿ ಹೌದು ಎಂದು ಬರೆಯಿರಿ. ಹೇಳಿ, ಹೌದು ಗುರುಗಳೇ, ಇದು ನನ್ನೊಂದಿಗೆ ನಡೆಯುತ್ತಿದೆ. ಬನ್ನಿ ಸ್ನೇಹಿತರೆ ವಿಡಿಯೋದಲ್ಲಿ ಮುಂದೆ ಸಾಗೋಣ. ಆದರೆ ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ನೀವು ನನಗೆ ಕಮೆಂಟ್ನಲ್ಲಿ ತಿಳಿಸಬಹುದು ಮತ್ತು ಜೈ ಬಜರಂಗಬಲಿ ಎಂದು ಖಂಡಿತವಾಗಿ ಬರೆಯಿರಿ. ಹನುಮಂತನು ನಿಮ್ಮ ಎಲ್ಲ ದುಃಖ ಮತ್ತು ದುಮ್ಮಾನಗಳನ್ನು ದೂರ ಮಾಡಲಿದ್ದಾನೆ. ಮೊದಲನೆಯ ವಸ್ತು ಸ್ನೇಹಿತರೆ ಸಾಲ ಮುಕ್ತಿಗಾಗಿ ಇರಲಿದೆ. ನನ್ನ ಸಹೋದರ ಸಹೋದರಿಯರು ಸಾಲದಿಂದ ತುಂಬ ತೊಂದರೆಯಲ್ಲಿದ್ದಾರೆ. ದಿನನಿತ್ಯ ಸ್ನೇಹಿತರೆ ಸಾಲ ಕಾಲದಿಂದ ಎಷ್ಟು ತೊಳಲಾಡುತ್ತಿದ್ದಾರೆ ಎಂದರೆ ಅವರಿಗೆ ಹೊರಬರಲು ಯಾವುದೇ ಮಾರ್ಗ ಕಾಣಿಸುತ್ತಿಲ್ಲ. ಅವರ ಬಳಿ ಯಾವುದೇ ಮಾರ್ಗವಿಲ್ಲ. ಅವರು ಯಾವಾಗಲೂ ಇತ್ತ ಅಲಿಯುತ್ತಿರುತ್ತಾರೆ. ಸಾಲ ತೀರಿಸುವುದು, ಪ್ರತಿ ತಿಂಗಳು ಕಂತು ಕಟ್ಟುವುದು ಜೀವನಕ್ಕೆ ನೇಣು ಹಗ್ಗದಂತೆ ಅನಿಸುತ್ತಿದೆ. ಇದರ ಹೊರತಾಗಿ ಬೇರೇನೂ ಕಾಣಿಸುವುದೇ ಇಲ್ಲ. ಕೇವಲ ಮನಸ್ಸಿನಲ್ಲಿ ಇದೇ ಚಿಂತೆ ಇರುತ್ತದೆ. ಸಾಲ ತೀರಿಸಬೇಕು, ಕಂತು ಕಟ್ಟಬೇಕು, ಸಾಲ ನೀಡಿದವರ ಹಣವನ್ನು ಹಿಂತಿರುಗಿಸಬೇಕು. ಹಾಗಾದರೆ ಇದರಿಂದ ಹೊರಬರಬೇಕಾದರೆ ಕೇವಲ ಒಂದು ಸಣ್ಣ ವಸ್ತುವನ್ನು ನಿಮ್ಮ ಜೇಬಿನಲ್ಲಿ ಇಟ್ಟುಕೊಳ್ಳಿ. ಏಕೆಂದರೆ ಸಾಲ ಎನ್ನುವುದು ಜೀವನದ ದುಃಖ ಮತ್ತು ನೆಮ್ಮದಿಯನ್ನು ಎಲ್ಲವನ್ನೂ ಕಸಿದುಕೊಳ್ಳುವಂಥ ಒಂದು ವಿಷಯವಾಗಿದೆ. ನಂತರ ಮನೆಯಲ್ಲಿ ಏನೇ ಇದ್ದರೂ ಪ್ರಯೋಜನವಿಲ್ಲ. ಆದರೆ ಸಾಲದಿಂದ ಹೊರಬರುವುದು ಹೇಗೆ? ಸ್ನೇಹಿತರೆ ಈ ಸಣ್ಣ ವಸ್ತುವನ್ನು ನೀವು ನಿಮ್ಮ ಜೇಬಿನಲ್ಲಿ ಇಟ್ಟುಕೊಳ್ಳಬೇಕಾಗುತ್ತದೆ. ಇದರ ನಂತರ ಅಪಾರ ಧನ ಸಂಪತ್ತು ಪಡೆಯಲು ಒಂದು ವಸ್ತುವನ್ನು ತಿಳಿಸುತ್ತೇನೆ. ಅದರ ನಂತರ ಸ್ನೇಹಿತರೆ ಪ್ರೇಮ ವಿವಾಹಕ್ಕಾಗಿಯೂ ತಿಳಿಸುತ್ತೇನೆ. ಮನೆಯಲ್ಲಿ ನೆಮ್ಮದಿಗಾಗಿಯೂ ತಿಳಿಸುತ್ತೇನೆ. ಆದ್ದರಿಂದ ನನ್ನೊಂದಿಗೆ ಕೊನೆಯವರೆಗೂ ಇರಿ ಸ್ನೇಹಿತರೆ. ಇವತ್ತಿನ ವೇಳೆ ಸಾಲ ನಿಮ್ಮ ಬೆನ್ನ ಬಿಡದಿದ್ದರೆ, ಸಂಪಾದನೆ ಬಂದ ಕ್ಷಣ ಹಣ ಮಾಯವಾಗಿ ಬಿಡುತ್ತಿದ್ದರೆ ನಿಮ್ಮ ಜೇಬಿನಲ್ಲಿ ಅಥವಾ ತಿಜೋರಿಯಲ್ಲಿ ಒಂದು ಹಳದಿ ಕವಡೆಯನ್ನು ಇಟ್ಟುಕೊಳ್ಳಿ. ಹೌದು ಸ್ನೇಹಿತರೆ, ಹಳದಿ ಕವಡೆಯನ್ನು ಲಕ್ಷ್ಮೀದೇವಿಯ ಪ್ರತೀಕ ಎಂದು ಪರಿಗಣಿಸಲಾಗುತ್ತದೆ. ಇದು ಸಿಲುಕಿಕೊಂಡಿರುವ ಧನವನ್ನು ಮರಳಿ ತಿಳಿಯುವ ಕೆಲಸವನ್ನು ಮಾಡುತ್ತದೆ. ನಿಧಾನವಾಗಿ ಅನಗತ್ಯ ವೆಚ್ಚಗಳು ಕಡಿಮೆಯಾಗಲು ತೊಡಗುತ್ತವೆ ಮತ್ತು ಮನುಷ್ಯನು ಸಾಲದಿಂದ ಪವಾಡ ಸದೃಶ್ಯವಾಗಿ ಹೊರಬರಲು ಪ್ರಾರಂಭಿಸುತ್ತಾನೆ. ದಾರಿ ಕಾಣಿಸತೊಡಗುತ್ತದೆ. ಸ್ನೇಹಿತರೆ ನೆನಪಿಡಿ, ಸಾಲ ಕೇವಲ ಹಣದಿಂದ ಮಾತ್ರ ಹೆಚ್ಚಾಗುವುದಿಲ್ಲ. ಕೆಲವೊಮ್ಮೆ ನಮ್ಮ ತಪ್ಪು ನಿರ್ಧಾರಗಳು ಮತ್ತು ತಪ್ಪು ಜನರು ಕೂಡ ಮನುಷ್ಯನನ್ನು ಬಡವನನ್ನಾಗಿ ಮಾಡಿಬಿಡುತ್ತಾರೆ. ಈಗ ಮುಂದಿನ ವಸ್ತು ಸ್ನೇಹಿತರೆ ಇಷ್ಟಪಟ್ಟ ಪ್ರೀತಿಯನ್ನು ಪಡೆಯುವುದಕ್ಕಾಗಿ ಇರಲಿದೆ. ಒಂದು ವೇಳೆ ಪ್ರೀತಿಯಲ್ಲಿ ದೂರವಿದ್ದರೆ, ಇಷ್ಟಪಟ್ಟ ಸಂಗಾತಿ ಸಿಗುತ್ತಿಲ್ಲವೆಂದರೆ, ಅಥವಾ ಸಂಬಂಧ ಪದೇ ಪದೇ ಮುರಿದು ಹೋಗುತ್ತಿದ್ದರೆ, ಅಥವಾ ಸ್ನೇಹಿತರೆ ಯಾರಾದರೂ ನಿಮ್ಮ ಪ್ರೀತಿಯನ್ನು ನಿರಾಕರಿಸುತ್ತಿದ್ದರೆ ನಿಮ್ಮ ಬಳಿ ಒಂದು ಏಲಕ್ಕಿಯನ್ನು ಇಟ್ಟುಕೊಳ್ಳಿ. ಹೌದು ಸ್ನೇಹಿತರೆ, ಏಲಕ್ಕಿ ಶುಕ್ರ ಗ್ರಹಕ್ಕೆ ಸಂಬಂಧಿಸಿದ್ದು ಎಂದು ಪರಿಗಣಿಸಲಾಗುತ್ತದೆ. ಸಂಬಂಧಗಳಲ್ಲಿ ಮಧುರತೆ ಮತ್ತು ಆಕರ್ಷಣೆಯನ್ನು ಹೆಚ್ಚಿಸುವ ಕೆಲಸವನ್ನು ಮಾಡುತ್ತದೆ. ಇದರ ಸುವಾಸನೆಯು ಮನುಷ್ಯನ ಶಕ್ತಿಯನ್ನು ಸೌಮ್ಯವಾಗಿಸುತ್ತದೆ ಎಂದು ಹೇಳಲಾಗುತ್ತದೆ. ಇದರಿಂದ ಎದುರಿಗಿರುವ ವ್ಯಕ್ತಿ ನಿಮ್ಮ ಕಡೆ ಆಕರ್ಷಿತನಾಗಲು ತೊಡಗುತ್ತಾನೆ. ಆದರೆ ಸ್ನೇಹಿತರೆ ಒಂದು ಕಹಿ ಸತ್ಯವನ್ನು ಕೂಡ ಕೇಳಿಬಿಡಿ, ಬಲವಂತದ ಪ್ರೀತಿ ಎಂದಿಗೂ ಉಳಿಯುವುದಿಲ್ಲ.
ಗೌರವ ಮತ್ತು ನೆಮ್ಮದಿ ಎರಡೂ ಇರುವಲ್ಲಿಯೇ ವಾದ ಸಂಬಂಧವಿರುತ್ತದೆ. ಸ್ನೇಹಿತರೆ, ನೀವು ಯಾರನ್ನಾದರೂ ಪಡೆಯಲು ಬಯಸಿದರೆ ನಿಮ್ಮ ಬಳಿ ಏಲಕ್ಕಿಯನ್ನು ಇಟ್ಟುಕೊಳ್ಳಿ. ಸ್ನೇಹಿತರೆ, ಈ ಪರಿಹಾರವನ್ನು ಯಾರು ಮಾಡಿದ್ದಾರೆ ಅವರಿಗೆ ತಮ್ಮ ಇಷ್ಟದ ಜೀವನ ಸಂಗಾತಿ ಖಂಡಿತವಾಗಿಯೂ ಸಿಕ್ಕಿದ್ದಾರೆ. ಈಗ ಸ್ನೇಹಿತರೆ, ಅಪಾರ ಧನ ಸಂಪತ್ತನ್ನು ಪಡೆಯುವುದಕ್ಕಾಗಿ ಒಂದು ವೇಳೆ ಪರಿಶ್ರಮ ತುಂಬಾ ಇದ್ದರೂ ಉಳಿಯದಿದ್ದರೆ ನಿಮ್ಮ ತಿಜೋರಿಯಲ್ಲಿ ಅಥವಾ ಪರ್ಸ್ನಲ್ಲಿ ಒಂದು ಬಿಳಿ ನಾಣ್ಯ ಅಥವಾ ಸ್ನೇಹಿತರೆ ಒಂದು ಅಡಿ ಅರಿಶಿನ ಕೊಂಬನ್ನು ನೀವು ಇಟ್ಟುಕೊಳ್ಳಬೇಕು. ಏನು ಮಾಡಬೇಕೆಂದರೆ ಒಂದು ಬಿಳಿಯ ತುಂಡು ಅಥವಾ ಬೆಳ್ಳಿ ನಾಣ್ಯ ಮತ್ತು ಸ್ನೇಹಿತರೆ ಒಂದು ಅಡಿ ಅರಿಶಿಣದ ಕೊಂಬನ್ನು ಇವೆರಡನ್ನೂ ನಿಮ್ಮ ಬಳಿ ಮತ್ತು ನಿಮ್ಮ ತಿಜೋರಿಯಲ್ಲಿ ಅಂದರೆ ಹಣದ ಪೆಟ್ಟಿಗೆಯಲ್ಲಿ ಇಟ್ಟುಕೊಳ್ಳಿ. ಚಂದ್ರನ ಶಾಂತಿ ಮತ್ತು ಸ್ಥಿರತೆಯ ಪ್ರತೀಕ ಎಂದು ನಂಬಲಾಗಿದೆ. ಇನ್ನೂ ಗೆಳೆಯರೆ, ಅರಿಶಿಣವನ್ನು ಗುರುಗ್ರಹದ ಕೃಪೆಗೆ ಜೋಡಿಸಲಾಗುತ್ತದೆ. ಗುರುವು ಈಗಷ್ಟೇ ಜುಲೈ 22ರಂದು ರಾಶಿ ಪರಿವರ್ತನೆಯನ್ನು ಮಾಡುತ್ತಿದ್ದಾನೆ. ಹಾಗಾಗಿ ಇವೆರಡೂ ಧನವನ್ನು ಸ್ಥಿರಗೊಳಿಸಿದಾಗ ಗೆಳೆಯರೆ ಹೊಸ ಅವಕಾಶಗಳು ಸಿಗಲಿವೆ. ಸಂಪಾದನೆಯ ಮಾರ್ಗಗಳು ಮುಕ್ತವಾಗಲಿವೆ ಮತ್ತು ಇದ್ದಕ್ಕಿದ್ದಂತೆ ಇಂತಹ ಜಾಗಗಳಿಂದ ಹಣ ಬರಲಿದೆ ಎಂದರೆ ನೀವು ಊಹಿಸಲು ಸಹ ಸಾಧ್ಯವಾಗುವುದಿಲ್ಲ. ಗೆಳೆಯರೇ, ಹಣ ಕೇವಲ ಅದೃಷ್ಟದಿಂದ ಮಾತ್ರ ಬರುವುದಿಲ್ಲ. ತಾಳ್ಮೆ, ಸರಿಯಾದ ಸಮಯ ಮತ್ತು ಸರಿಯಾದ ಆಲೋಚನೆ ಮನುಷ್ಯನನ್ನು ಶ್ರೀಮಂತನನ್ನಾಗಿ ಮಾಡುತ್ತದೆ. ಹಾಗಾಗಿ ಇಂದಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತುಂಬ ಪ್ರಮುಖವಾದ ಮಾಹಿತಿಯನ್ನು ನೀಡಿದ್ದೇನೆ. ಆದರೆ ಒಂದು ವೇಳೆ ನೀವು ಕಾಯಿಲೆಗಾಗಿ ಪರಿಹಾರ ಬಯಸುತ್ತಿದ್ದರೆ, ಅಂದರೆ ಇಟ್ಟುಕೊಂಡರೆ ಕಾಯಿಲೆ ದೂರಾಗುವಂತಹ ಒಂದು ವಸ್ತುವನ್ನು ತಿಳಿಸಿಕೊಡಿ ಎಂದು ನೀವು ಕೇಳುವುದಾದರೆ ಕಾಮೆಂಟ್ ಮಾಡಿ. ಕಾಮೆಂಟ್ನಲ್ಲಿ ನಿಮಗೆ ತಿಳಿಸುತ್ತೇನೆ. ಗೆಳೆಯರೇ, ಮನೆಯಲ್ಲಿ ಒಂದು ವೇಳೆ ಸುಖ ಶಾಂತಿ ಬಯಸುವುದಾದರೆ ಅದಕ್ಕಾಗಿಯೂ ನನಗೆ ಕಮೆಂಟ್ನಲ್ಲಿ ತಿಳಿಸಿ. ನಾನು ನಿಮಗೆ ಕಮೆಂಟ್ನಲ್ಲಿ ಆ ವಿಷಯದ ಬಗ್ಗೆ ತಿಳಿಸಿಕೊಡುತ್ತೇನೆ. ಆದರೆ ಸದ್ಯಕ್ಕೆ ಗೆಳೆಯರೇ, ಇಷ್ಟೇ ವಿಡಿಯೋವನ್ನು ಖಂಡಿತವಾಗಿಯೂ ಲೈಕ್ ಮಾಡಿಬಿಡಿ. ಈ ವಿಡಿಯೋ ನಿಮ್ಮ ಎಲ್ಲರ ಜೀವನವನ್ನು ಗೆಳೆಯರೇ ಸ್ವರ್ಗವನ್ನಾಗಿ ಮಾಡಲಿದೆ. ಹಾಗಾಗಿ ವಿಡಿಯೋವನ್ನು ಲೈಕ್ ಮಾಡಿಬಿಡಿ ಮತ್ತು ಕಮೆಂಟ್ನಲ್ಲಿ ಯಾವುದೇ ಪ್ರಶ್ನೆ ಇದ್ದರೂ ನನಗೆ ಖಂಡಿತವಾಗಿಯೂ ತಿಳಿಸಿ. ಎಲ್ಲ ವೀಕ್ಷಕರಿಗೂ ರಾಧೆ ರಾಧೆ, ಜೈ ಮಾತಾ, ದೇವಿಗೆ ಜಯವಾಗಲಿ. ಸ್ನೇಹಿತರೆ, ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ.